ಅಂತ ಪರಿಸ್ಥಿತಿ ಒಳಗೆ ಅವ್ರು ಹೇಳ್ತಾರಂತೆ, ಮೊಹಮ್ಮದ್ ಪೈಗಂಬರ್ ಅವರು ಪ್ರತಿ ಮನೆಗೆ ಪ್ರತಿ ಮುಸ್ಲಿಂ ಧರ್ಮರಿಗೆ ಹೇಳ್ತಾರಂತೆ, ಯಾರು ಸರಾಯಿಗಳನ್ನು ಕುಡಿತಾರ ಅವರೆಲ್ಲರೂ ಸೈತಾನಿಗೆ ಸಮಾನ ಅಂತ ಹೇಳ್ತಾರಂತ. ಅವರೆಲ್ಲರೂ ಕೂಡ ನಮ್ಮ ಧರ್ಮದೊಳಗೆ ಅರ್ಹರಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಹೇಳಿದ್ದಕ್ಕೆ ನಾವು ಹಿಂದೂಗಳಾಗಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಏನು ಸರಾಯಿಗಳನ್ನು ಕುಡಿಯಾಕ ಹೋಗಿರಲ್ಲ, ಅಲ್ಲಿ ಕುಡಿಯಾಕ ಹೋಗ್ರಿ. ನಮ್ಮ ಇಡೀ ಕರ್ನಾಟಕದ ತುಂಬ ಅಡ್ಡಾಡಬಾರಿ, ಎಲ್ಲೂ ಸಹಿತ ಮುಸ್ಲಿಂ ಬಾಂಧವರು ಸರಾಯಿ ಅಂಗಡಿಗಳನ್ನ ಇಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ನೀವೆಲ್ಲರೂ ನೋಡಿರೇನ್ರಿ ನಮ್ಮ ಗುರೂಜಿಯವರು ಮತ್ತು ಕರ್ನಾಟಕದ ಗೌರವಾಧ್ಯಕ್ಷರಾದ ಯಾಕ್ರಪ್ಪ, ಎಲ್ಲಿಯೂ ಸಹಿತ ಮುಸ್ಲಿಂ ಬಾಂಧವರು ಸರಾಯಿ ಅಂಗಡಿಗಳನ್ನ ಇಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಬೀರ್ ಅಂಗಡಿಗಳನ್ನ ತೆಗೆದಿಲ್ಲ, ತೆಗಿಯಂಗೂ ಇಲ್ಲ. ಅಲ್ಲಿ ಕೆಲಸನೂ ಮಾಡಂಗಿಲ್ಲ ಅಂತಾರ ಅವ್ರು ಹೇಳ್ತಾರ, ನಮ್ಮ ಧರ್ಮದೊಳಗೆ ನಾವು ಸರಾಯಿ ತೆಗೊಳಕೊಳಕತ್ತೀವಿ ಅಂತಂದ್ರೆ ಅದು ಶರಾಬ್ ಪೀತೆ ಆಯ್ತು, ಅವ ಜೀವನನ ಮರಣ ಆದಂಗ ಅಂತ ಹೇಳ್ತಾರಂತ ಅವ್ರು. ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ಜೀವಂತ ಕೊಲ್ಲುವಂಥದ್ದು ಸರಾಯಿ ವಿಷ ಅನ್ನುವಂಥದ್ದು ಅವ್ರು ತಿಳ್ಕೊಂಡಾರೋ. ಹಾಗಾಗಿ ಅವ್ರ ಧರ್ಮದೊಳಗೂ ಸರಾಯಿಯನ್ನವರು ವ್ಯರ್ಜ ಮಾಡುವಂಥ ಪ್ರಯತ್ನವನ್ನು ಮಾಡಕತ್ತಾರ. ಆದ್ರೆ ನಾವು ಹಿಂದೂಗಳಾಗಿರ್ತಕ್ಕಂಥ ನಾವು ಏನು ಮಾಡಕತ್ತೀವಿ, ನೀವು ಮಾಡೋದನ್ನ ನೋಡಿ ನಿಮ್ಮ ಮಕ್ಕಳು ಹೈಸ್ಕೂಲ್ಗೆ ಇನ್ನೂ ಪ್ರೈಮರಿ ಹೈಸ್ಕೂಲ್ 7ನೇ ಹೋಗಾಕತ್ತ, ಅವು ಸಹಿತ ಪಾರ್ಟಿ ಅಂತ ತಿಳ್ಕೊಂಡು ಅವು ಚೆನ್ನಾಗಿ ಮಾಡಕತ್ತ ಹುಡುಗರು ಮೊದಲು ಮಾಡ್ಕೊಂಡು. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವ್ರು ಮುಸ್ಲಿಂ ಧರ್ಮದೊಳಗೆ ಹೇಳ್ತಾರೆ, ಯಾವ ಹೆಣ್ಣಾಗಲಿ ಗಂಡಾಗಲಿ 7ನೇ ವಯಸ್ಸಿಗೆ ಬಂದ್ರು ಅಂತಂದ್ರೆ 7ನೇ ವಯಸ್ಸಿಗೆ ಕುರಾನ್ ಓದಾಕ್ ಕಲಿಸ್ತಾರೆ. ಹೌದಲ್ರಿ? ನಿಮ್ಮಲ್ಲಿ 7ನೇ ವಯಸ್ಸಿಗೆ ಕುರಾನ್ ಓದಾಕ್ ಕಲಿಸ್ತಾರ. ಮುಸ್ಲಿಮರಾಗಿರ್ತಕ್ಕಂಥವ್ರು 7ನೇ ವಯಸ್ಸಿಗೆ ಅವರು ಮಸೀದಿಗಳಿಗೆ ಕರ್ಕೊಂಡೋಗಿ ಆ ಮಕ್ಕಳಿಗೆ ಕುರಾನ್ಗಳನ್ನು ಹೇಳಿಸ್ತಾರೆ. ಅವ್ರ ಧರ್ಮವನ್ನ ಪಾಲನೆ ಮಾಡ್ಸಕತ್ತಾರೆ. ನಾವೇನ್ ಮಾಡಾಕತ್ತೀವಿ ಅರ್ಥ ಮಾಡ್ಕೋಬೇಕಲ್ಲ. ಅಂದ್ರೆ ಅವ್ರ ಬಗ್ಗೆ ಅವ್ರ ಧರ್ಮದೊಳಗೆ ಬಂದು ಅವ್ರಿಗೆ ಮಾತಾಡಕತ್ತಿದ್ದ ಅನ್ಯತಾ ಬಯಸಕ್ಕೆ ಹೋಗ್ಬೇಡ್ರಿ. ನಾವು ಹೇಳುವಂತ ಉದ್ದೇಶ, ಅವ್ರ ಧರ್ಮದಲ್ಲಿಯೂ ತತ್ವ ಒಂದೇ ಅದ, ನಮ್ಮ ಧರ್ಮದಲ್ಲಿಯೂ ಕೂಡ ತತ್ವ ಒಂದೇ ಅದ. ಆದ್ರೆ ನಾವು ಅದನ್ನ ಆಚರಣೆಗೆ ತರ್ತಾ ಇಲ್ಲ ಅಷ್ಟೇ. ನಾವೆಲ್ಲ ದೊಡ್ಡ ದೊಡ್ಡ ವೇದಿಕೆಗಳನ್ನು ಹೇಳ್ತೀವಿ, ಮಾತಾಡ್ತೀವಿ, ಹೋಗಿ ಬಿಡ್ತೀವಿ. ಅದನ್ನ ಆಚರಣೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಕೂಡ ಯಾವ ರೀತಿಯಾಗಿರ್ತಕ್ಕಂಥ ತಮ್ಮ ಧರ್ಮಕ್ಕೆ ಇವತ್ತು ಹೇಳ್ತಾರ. ಅವರು ಯಾವ ಧರ್ಮದ ವಿಚಾರಕ್ಕೋಸ್ಕರವಾಗಿ ಇವತ್ತು ತಲೆ ಮೇಲೆ ಟೊಪಿಗೆ ಹಾಕೋಬೇಕಂದ್ರೆ ಹಾಕೊಳ್ಳಬೇಕು. ಅದನ್ನ ಕೇಳಿದೆ ನಮ್ಮ ಮಾಜಿ ಶಾಸಕರಿಗೆ, ಅಲ್ರಿಪ್ಪ ಮತ್ತೆ ಟೊಪಿಗೆ ಹಾಕೊಳ್ಳುವಂತ ಪರಂಪರೆ ಯಾವಾಗಿಂದ ಮತ್ತು ಏನಿದು ಅಂತ ವಿಚಾರ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ರಿ ನಮ್ಮ ಧರ್ಮ ಹುಟ್ಟಿದ್ದು ಅರಬ್ ಕಂಟ್ರಿ ಒಳಗೆ. ಅರಬ್ ಕಂಟ್ರಿ ಒಳಗೆ ಅತಿಯಾಗಿರ್ತಕ್ಕಂಥ ಬಿಸಿಲು ಇರ್ತದ. ಅಲ್ಲಿ ಬಿಸಿಲಿರುವ ಕಾರಣಕ್ಕೋಸ್ಕರವಾಗಿ ಎಲ್ಲ ಸಂದರ್ಭದಲ್ಲಿ ಅವರು ಟೊಪಿಗೆ ಹಾಕೊಂಡು ತಲೆ ಮೇಲೆ ಒಂದಿಷ್ಟು ಅದು ರುಮಾಲ್ ಸುತ್ತಕೊಳ್ತಾರ. ಅವರು ಆ ರುಮಾಲ್ ಸುತ್ತಕೊಳ್ಳುವಂತ ಪರಂಪರೆಯನ್ನು ಅಲ್ಲಿ ಅರಬ್ ಕಂಟ್ರಿಗಳು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಮ್ಮ ದೇಶದೊಳಗೆ ಎಲ್ಲಾ ಕಡೆನೂ ಸಹಿತ ವಾತಾವರಣ ಎಲ್ಲಾ ಕಡೆ ಒಂದೇ ರೀತಿಯಾಗಿದೆ. ಆದ್ರೆ ಅವ್ರ ಧರ್ಮದೊಳಗೆ ನಮಾಜ್ ಮಾಡುವ ಕಡ್ಡಾಯವಾಗಿ ತಲೆ ಮೇಲೆ ಏನೇ ಇರ್ಬೇಕಂತ ತಿಳ್ಕೊಂಡು, ನಾವು ಹಿಂದೂಗಳ ಮನೆಗೆ ಪಾತ್ ಪೂಜೆಗೆ ಹೋದಾಗೂ ಸಹಿತ ತಲೆ ಮೇಲೆ ಟಾವೆ ಹಾಕೊಳ್ತೀರಿ, ಪೂಜೆ ಮಾಡುವಾಗ ಸಹಿತ ಅದೊಂದು ಶಕ್ತಿ ನಮ್ಮೊಳಗೆ ಬರಲಿ ಅನ್ನುವ ಕಾರಣಕ್ಕೆ ತಲೆ ಮೇಲೆ ನಾವೆಲ್ಲ ಹಾಕೊಂಡು ಅಡ್ಡಾಡ್ತೀವಿ.